ಯಾರೆಲ್ಲ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತೀರಿ ನೀವು ಹೆಚ್ಚು ವಿಷ್ಣು ಆರಾಧನೆ ಮಾಡುವಂಥದ್ದು, ತಿರುಪತಿಗೆ ಪದೇ ಪದೇ ಹೋಗಿ ಬರೋದ್ರಿಂದ ಆರ್ಥಿಕವಾಗಿ ಫೈನಾನ್ಷಿಯಲಿ ತುಂಬ ಅಭಿವೃದ್ಧಿ ಆಗ್ತೀರಿ ಮತ್ತು ದೇವರ ಅನುಗ್ರಹ ಕೂಡ ನಿಮಗೆ ಪ್ರಾಪ್ತಿಯಾಗ್ತದೆ. ಫಾರಿನಲ್ಲಿ ಓದಬೇಕು, ಫಾರಿನಲ್ಲಿ ಎಜುಕೇಷನ್ ಮಾಡಬೇಕು, ಫಾರಿನಲ್ಲಿ ಹೋಗಿ ನಾನು ಸೆಟ್ಲ್ ಆಗಬೇಕು ಮಿಥುನ ರಾಶಿ ಹೋಗಿದ್ದರೆ ನಂಬರ್ 6 ತುಂಬ ಚೆನ್ನಾಗಿ ಅವರಿಗೆ ಶುಭ ಫಲವನ್ನು ಕೊಡ್ತೀವಿ. ಈ ಮಿಥುನ ರಾಶಿಯಲ್ಲಿ ಯಾರೆಲ್ಲ ಜನನಾಗಿರ್ತೀರಿ ಅಂಥವ್ರಿಗೆ ಅತ್ಯಂತ ಶುಭ ನಂಬರ್ ಅಂತ ಬಂದಾಗ 5, 6ನ ಫಾಲೋ ಮಾಡಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಗುರು ಗುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಭ್ರೋಗಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗರು ಮತ್ತು ವೀಕ್ಷಕ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಮಿಥುನ ರಾಶಿಯಲ್ಲಿ ಜನನಾಗಿರುವಂಥವ್ರಿಗೆ ಲಕ್ಕಿ ಕಾರ್ ನಂಬರ್ಸ್ ಯಾವುದು ಮತ್ತು ಅವರಿಗೆ ಒಂದಕ್ಕೆ ಆಗುವಂಥ ಹೊಂದಾಣಿಕೆ ಆಗುವಂಥ ಕಲರ್ಸ್ಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತನಾಡೋಣ. ನೋಡಿ, ಭಾಳ ಮುಖ್ಯವಾಗಿ ಮಿಥುನ ರಾಶಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಈ ಎರಡೂ ರಾಶಿಗಳಿಗೆ ಬಂದು ಬಹಳ ಮುಖ್ಯವಾಗಿ ಬುಧ ಅಧಿಪತಿ ಆಗ್ತಾರೆ. ಯಾರೆಲ್ಲ ಈ ಮಿಥುನ ಮತ್ತು ಕನ್ಯಾ ರಾಶಿಯಲ್ಲಿ ಜನನಾಗಿರ್ತಾರೆ ಅವ್ರಿಗೆ ಬಹಳ ವಿಶೇಷವಾಗಿ ಕಲರ್ಸ್ಗಳನ್ನು ನೋಡೋಣ. ಅದರಲ್ಲಿ ಇವತ್ತು ಮಿಥುನ ರಾಶಿ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಮಿಥುನ ರಾಶಿ ಅಂದ ತಕ್ಷಣವೇ ಅಧಿಪತಿ ಬಂದು ಬುದ್ಧಿಕಾರಕನಾಗಿರುವಂಥ ಜ್ಞಾನಾಧಿಪತಿ ಆಗಿರುವಂಥ ಬುಧ ಗ್ರಹ. ಬುಧ ಅಂದರೆ ವಿಷ್ಣು ಅಂತ ಹೇಳ್ತೀವಿ. ಯಾರೆಲ್ಲ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತೀರಿ ನೀವು ಹೆಚ್ಚು ವಿಷ್ಣು ಆರಾಧನೆ ಮಾಡುವಂಥದ್ದು, ತಿರುಪತಿಗೆ ಪದೇ ಪದೇ ಹೋಗಿ ಬರೋದ್ರಿಂದ ನೀವು ಆರ್ಥಿಕವಾಗಿ ಫೈನಾನ್ಷಿಯಲಿ ತುಂಬ ಅಭಿವೃದ್ಧಿ ಆಗ್ತೀರಿ ಮತ್ತು ದೇವರ ಅನುಗ್ರಹ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತು ನೀವು ಕಾರ್ ತಗೊಂಡ್ಮೇಲೆ ಕೂಡ ನಿಮಗೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಎಲ್ಲ ಓಕೆ. ಬಟ್ ಒನ್ಸ್ ನೀವು ಬೆಟ್ಟದ ಮೇಲಿರುವಂತಹ ಯಾವುದಾದ್ರೂ ವಿಷ್ಣು ದೇವಸ್ಥಾನಕ್ಕೆ ಹೋಗಿ, ರಂಗನಾಥ ಸ್ವಾಮಿ ಇರ್ಬೋದು, ವೆಂಕಟೇಶ್ವರ ಇರ್ಬೋದು, ವಿಷ್ಣುಗೆ ಸಂಬಂಧಪಟ್ಟಂಥ ಯಾವುದೇ ದೇವರಿರ್ಬೋದು, ಅಲ್ಲೋಗಿ ಕಾರ್ ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಅದ್ಭುತವಾದಂಥ ರಿಸಲ್ಟು ನಿಮಗೆ ಸಿಗುತ್ತೆ. ಇನ್ನು ಕಲರ್ಸ್ಗಳಂತ ಬಂದಾಗ ಕಾರ್ ಕಲರ್ಸ್ಗಳು ಯಾವುದಿರಬೇಕು ಅಂತ ಬಂದರೆ, ಒಂದು ಗ್ರೀನ್ ಕಲರ್, ಹಸಿರು ಬಣ್ಣ ಅಂತ ಏನು ಕರಿತೀವಿ, ಆ ಗ್ರೀನ್ ತುಂಬ ಒಳ್ಳೆಯದು ಇವರಿಗೆ. ಸಾಮಾನ್ಯವಾಗಿ ಡಾರ್ಕ್ ಗ್ರೀನ್ಸ್ ಎಲ್ಲ ಇವಾಗ ಸಿಗ್ತಾ ಇದೆ, ಕಾರು ಗ್ರೀನ್ಗಳು ಸಿಗೋದಿಲ್ಲ. ಬಟ್ ಇವರಿಗೆ ಸಪೋರ್ಟಿವ್ ನಂಬರ್ಸ್ಗಳು ಅಂತ ಬಂದಾಗ ಇಲ್ಲಿ ಶುಕ್ರ ಕಾಂಬಿನೇಷನ್ ಬರುತ್ತೆ. ಶುಕ್ರ ಈ ಬುಧನಿಗೆ ಅತ್ಯಂತ ಒಳ್ಳೆ ಸ್ನೇಹಿತ, ಲಕ್ಷ್ಮೀನಾರಾಯಣ ಯೋಗ. ಶುಕ್ರ ಅಂದರೆ ಲಕ್ಷ್ಮಿ, ಬುಧ ಅಂದರೆ ವಿಷ್ಣು, ಅವರಿಬ್ಬರು ಜೊತೆಗಿದ್ರೆ ಲಕ್ಷ್ಮೀನಾರಾಯಣ ಯೋಗ ಅಂತ. ಅದಕ್ಕೆ ಯಾವಾಗಲೂ ಮಿಥುನ ರಾಶಿಯವರಿಗೆ ಸಪೋರ್ಟಿವ್ ನಂಬರ್ಸ್ ಯಾವುದು ಅಂದರೆ 6. ಶಯನ ಸುಖವನ್ನು ಕೊಡುವಂಥವನು, ಮತ್ತು ಸೈನ್ಯ ಮನೆಯಲ್ಲಿ ಮಕ್ಕಳು ಅಭಿವೃದ್ಧಿ, ವಂಶಾಭಿವೃದ್ಧಿ ಎಲ್ಲ ಕೊಡುವಂಥವನು ಶುಕ್ರ. ಅದಕ್ಕೋಸ್ಕರ ಏನಂದರೆ ಇಲ್ಲಿ ನಿಮಗೆ ಕ್ರೀಮ್ ಕಲರ್ ಕೂಡ ಆಗುತ್ತೆ. ಇನ್ನು ಲೈಟ್ ಕಲರ್ಸ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಶುಕ್ರ ಅಂದರೆ ಕ್ರೀಮ್ ಕಲರ್ ಅಂತ ಕರಿತೀವಿ. ಅದರಿಂದ ನೀವು ಲೈಟ್ ಕಲರ್ಸ್ಗಳನ್ನು ಕೂಡ, ಕ್ರೀಮ್ ಕಲರ್ಗಳನ್ನು ಕೂಡ ಕಾರ್ಗಳನ್ನು ಬಳಸುವಂಥದ್ದು ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಇನ್ನು ನಂಬರ್ಸ್ಗಳಂತ ಬಂದರೆ ಯಾವ್ಯಾವ ನಂಬರ್ಸ್ ನಿಮಗೆ ಚೆನ್ನಾಗಾಗುತ್ತೆ ಅಂತ ನೋಡಿ. ಇಲ್ಲಿ ಇನ್ನೂ ಒಂದು ನಂಬರ್, ಕಲರು ಮತ್ತು ನಂಬರ್ನ ನಾವು ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಒಂದು ಬುಧ ಅಂದ ತಕ್ಷಣವೇ ನಂಬರ್ 5. ಯಾರೆಲ್ಲ 5ನೇ ತಾರೀಕು, 14ನೇ ತಾರೀಕು ಮತ್ತು 23ನೇ ತಾರೀಕೆಲ್ಲ ಹುಟ್ಟಿರ್ತೀರಿ ನಿಮ್ಮೆಲ್ಲರಿಗೂ ಕೂಡ ಬುಧ ಅಧಿಪತಿ ಆಗ್ತಾರೆ ಮತ್ತು ಈ ಬಣ್ಣ ಕೂಡ ನಿಮಗೆ ತುಂಬ ಚೆನ್ನಾಗಾಗತ್ತೆ. ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ಹುಟ್ಟಿರೋರು ಕೂಡ ಬುಧನೇ ಅಧಿಪತಿ ಆಗ್ತಾನೆ. ಇದೇ ನಂಬರ್ ನಿಮಗೆ ತುಂಬ ಸಪೋರ್ಟಿವ್ ನಂಬರ್ಸ್ ಆಗುತ್ತೆ ಮತ್ತು ಬಣ್ಣ ಕೂಡ ಇದೇ ಸಪೋರ್ಟಿವ್ ಕಲರ್ಸ್ ಆಗುತ್ತೆ. ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನಂದರೆ, ನಂಬರ್ಸ್ ಅಂತ ಬಂದಾಗ ನಂಬರ್ 5 ಇಸ್ ವೆರಿ ಗುಡ್, ನಂಬರ್ 6 ಆಲ್ಸೋ ಇಸ್ ವೆರಿ ಗುಡ್. ಫಾರಿನ್ ಟ್ರಾವೆಲ್ ಎಲ್ಲ ಮಾಡಬೇಕು ಅಂದರೆ ನಂಬರ್ 6 ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಫಾರಿನಲ್ಲಿ ಓದಬೇಕು, ಫಾರಿನಲ್ಲಿ ಎಜುಕೇಷನ್ ಮಾಡಬೇಕು, ಫಾರಿನಲ್ಲಿ ಹೋಗಿ ನಾನು ಸೆಟ್ಲ್ ಆಗಬೇಕು ಮಿಥುನ ರಾಶಿಯವರಿದ್ದರೆ ನಂಬರ್ 6 ತುಂಬ ಚೆನ್ನಾಗಿ ಅವರಿಗೆ ಶುಭ ಫಲವನ್ನು ಕೊಡುತ್ತೆ. ಇನ್ನು ನಂಬರ್ 5 ಕೂಡ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಲಗ್ನಾಧಿಪತಿ, ಚತುರ್ಥಾಧಿಪತಿ, ಆಸ್ತಿ ಮಾಡಬೇಕು, ಸ್ವಂತ ಕಂಪ್ನಿ ಮಾಡಬೇಕು, ನಾನೊಬ್ಬ ಒಳ್ಳೆ ಸಾಮಾಜಿಕ ಜೀವನದಲ್ಲಿ ತೊಡಗಿಸ್ಕೋಬೇಕು ಅಂತ ಇದ್ದರೆ ಬುಧ ತುಂಬ ಒಳ್ಳೆಯ ನಂಬರು. 5ನೇ ನಂಬರ್ ತುಂಬ ಸಪೋರ್ಟ್ನ ಮಾಡುತ್ತೆ. ನಂಬರ್ 5ನ ಫಾಲೋ ಮಾಡ್ಬೋದು.
ಹಾಗಾದರೆ ತುಂಬ ಜನ ಕೇಳ್ತಾರೆ ಗುರುಗಳೇ, ಈ ಮಿಥುನ ರಾಶಿಗೆ ನೀಲ ಕೂಡ ಆಗುತ್ತೆ ಅಂದರೆ ನೀಲಿ ಬಣ್ಣ ಕೂಡ ಆಗುತ್ತೆ ಅಂತ. ಬಟ್ ಇಲ್ಲೊಂದು ಟೆಕ್ನಿಕಲ್ ಇಶ್ಯೂ ಏನಂದರೆ ನೀಲಿ ಆಗ್ಬಿಡುತ್ತೆ, ಯಾಕಂದರೆ ಭಾಗ್ಯಾಧಿಪತಿ ಸಂಖ್ಯೆ ಅದು 9ನೇ ಮನೆ ಅಧಿಪತಿ ಸಂಖ್ಯೆ. ಸೇಮ್ ಟೈಮಲ್ಲಿ ಅವನು ಅಷ್ಟಮಾಧಿಪತಿ ಕೂಡ ಆಗ್ತಾನೆ ಮಿಥುನ ರಾಶಿಗೆ. ಅಷ್ಟಮ ಅಂತ ಬಂದಾಗ ಏನಾಗುತ್ತೆ, ಕಾರ್ ವಿಚಾರದಲ್ಲಿ ಸ್ವಲ್ಪ ಭಾಗ್ಯವನ್ನು ಕೊಟ್ಟರೆ, ಅಂದರೆ ತಗೊಂಡ್ಮೇಲೆ ಅಭಿವೃದ್ಧಿ ಆದರೂ ಕೂಡ ಸ್ವಲ್ಪ ಅಪಘಾತಗಳು, ಸ್ವಲ್ಪ ತೊಂದರೆಗಳನ್ನು ಕೂಡ ಅನುಭವಿಸುವಂಥ ಸಾಧ್ಯತೆಗಳಿರ್ತದೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡು ನಿಮ್ಮ ಜಾತಕದಲ್ಲಿ ಶನಿ ಪೊಸಿಷನ್ ಹೇಗಿದೆ, ನಿಮ್ಮ ಜಾತಕದಲ್ಲಿ ಮಹಾಸ್ವಾಮಿಗಳು ಚೆನ್ನಾಗಿದ್ದಾರಾ, ಇದನ್ನೆಲ್ಲ ಚೆಕ್ ಮಾಡಿ ನೀವು ಬ್ಲ್ಯಾಕ್ ಆರ್ ಬ್ಲೂನ ತೊಗೋಬೇಕಾಗತ್ತೆ. ಅದರ್ವೈಸ್ ಕ್ರೀಮ್ ಕಲರ್ ಇಸ್ ಬೆಸ್ಟ್, ಸೇಫರ್ ಸೈಡ್ ಅಂತ ನಾನು ಹೇಳ್ತೇನೆ. ಇನ್ನು ನಂಬರು 5, 6 ತುಂಬ ಒಳ್ಳೆಯದು. ಈಗ ಹೇಗೆ ತೊಗೋಬೇಕು ಅಂದರೆ KA09 MD ಅಂತ ಬಂದರೆ ಅಥವಾ MJ ಅಂತ ಬಂದರೆ ಇಟ್ಸ್ ಎ ಕಾಮನ್ ನಂಬರ್. ಇಲ್ಲ ನಾನು ಎಲ್ಲ ಸೇರಿಸಿ ಕೂಡ ನಾನು ನಂಬರ್ 5, 6 ಬರೋ ಥರ ತೊಗೋತೀನಿ, ಅಭ್ಯಂತರ ಏನಿಲ್ಲ. ಬಟ್ ಕಾಮನ್ ನಂಬರ್ ಬಿಟ್ಟು ಲಾಸ್ಟ್ 4 ಡಿಜಿಟ್ ಕೂಡ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಎಕ್ಸಾಂಪಲ್ ನಿಮಗೆ ನಂಬರ್ 5 ಅಂತ ಬಂದಾಗ 2004 ಅಥವಾ 2302 ಅನ್ನೋವಂಥ ನಂಬರ್ಸ್ಗಳನ್ನ ತೊಗೋಬೋದು. 1004, 2102 ಇವೆಲ್ಲವೂ ಕೂಡ ನಿಮಗೆ ನಂಬರ್ 5ನ ಇಂಡಿಕೇಟ್ ಮಾಡುತ್ತೆ. ಈ ಥರ ನೀವು ತೊಗೋಬೋದು. ಇಲ್ಲ ನನಗೆ 6 ಮೇಲೆ ಹೋಗ್ತೀನಿ ಅಂದರೆ 3006 ಅಥವಾ 3106 ಮತ್ತು 2103, 2202 ಈ ಥರ ಎಲ್ಲ ನಿಮಗೆ ನಂಬರ್ 6 ಬರೋ ಥರ ನೀವು ನಂಬರ್ಗಳನ್ನ ತೊಗೊಂಡ್ರೆ ಆ ಕಾರ್ಗಳು ಖಂಡಿತವಾಗಿಯೂ ನಿಮಗೆ ಲಕ್ಷ್ಮೀ ಯೋಗವನ್ನು ಕೊಡುತ್ತೆ, ರಾಜಯೋಗವನ್ನು ಕೊಡುತ್ತೆ. ಅದರಿಂದ ಈ ಮಿಥುನ ರಾಶಿಯಲ್ಲಿ ಯಾರೆಲ್ಲ ಜನನಾಗಿರ್ತೀರಿ ಅಂಥವ್ರಿಗೆ ಅತ್ಯಂತ ಶುಭ ನಂಬರ್ ಅಂತ ಬಂದಾಗ 5, 6ನ ಫಾಲೋ ಮಾಡಿ. ಆಪ್ಷನಲ್ ನಿಮಗೆ 8 ಕೂಡ ಆಗುತ್ತೆ, ಬಟ್ 5, 6 ಬೆಸ್ಟ್ ನಂಬರು. ಇನ್ನು ಎರಡನೇದು ಬಂದು ಕಲರ್ ಅಂತ ಬಂದಾಗ ಕ್ರೀಮ್ ಕಲರ್ ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ತಿಳಿ ಹಸಿರು, ಗಿಳಿ ಹಸಿರು ಅಂತ ಏನು ಹೇಳ್ತೀವಿ ಅದು ಕೂಡ ಒಳ್ಳೆ ಕಲರ್ ಆಗುತ್ತೆ. ಮತ್ತು ಎಮರಾಲ್ಡ್ ಗ್ರೀನ್ ಅಂತ ಕರಿತೀವಿ, ಅದು ಕೂಡ ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಮತ್ತು ನೀವು ಎಜುಕೇಷನಲ್ಲಿ ನಾನು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಬುಧವಾರದ ದಿನ ಒಂದು ಪಚ್ಚೆ ಗಣಪತಿಯನ್ನು ತೆಗೆದುಕೊಂಡು ಬಂದು, ಎಡಮುರಿ ಗಣಪತಿ ಇರಬೇಕದು, ಬಲಮುರಿ ಇರಬಾರ್ದು, ಅದನ್ನು ತೊಗೊಂಡು ಬಂದು ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳೋದು ಅಥವಾ ದೇವ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡಿದ್ರೆ ನಿಮ್ಮ ವೃತ್ತಿಯಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳೆಲ್ಲವೂ, ಎಜುಕೇಷನಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳೆಲ್ಲ ಕಮ್ಮಿ ಆಗುತ್ತೆ. ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಇದನ್ನು ನೀವು ಪಾಲನೆ ಮಾಡಿ ಅಂತ ಹೇಳ್ತಾ, ಜೊತೆಗೆ ಕಾರ್ ತಗೊಂಡ್ಮೇಲೆ ವಿಷ್ಣು ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ ಅಂತ ಹೇಳಿ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ನೇರವಾಗಿ ಭೇಟಿ ಮಾಡಬೇಕು, ಜಾತಕ ತೋರಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಬನ್ನಿ. ಆ ಮಲೆ ಮಹದೇಶ್ವರ ಅನ್ನೋದ್ರ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ. ಶ್ರೀ